ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮ ಪಂಚಾಯತಿಯ ಸದಸ್ಯರನ್ನ ಭೇಟಿ ಮಾಡೋದು. ಬನ್ನಿ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಪೂರ್ತಿ ಹೆಸರು ಸರ್? DR ತಿಮ್ಮಾರೆಡ್ಡಿ. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಇಡಗೂರು ಗ್ರಾಮ ಪಂಚಾಯತಿ. ಸರ್ ಹೇಗೆ ಅನಿಸ್ತಾ ಇದೆ ರಾಜಕೀಯ? ಈಗ ನಮಗೆ ನಾವು ಮಾಡಿರೋ ಕೆಲಸಗಳಿಗೆ ನಮಗೆ ಪರವಾಗಿಲ್ಲ ಅನಿಸ್ತಾ ಇದೆ. ನಮ್ಮ ಶಾಸಕರಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಒಂದೇ ಇದ್ದವ್ರಿಗೂ ನಮಗೂ ಪರವಾಗಿಲ್ಲ ಅಂತ ನಮ್ಮ ಮಟ್ಟಕ್ಕೆ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್ ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ. ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ನಮಗೆ ಒಟ್ಟು 400 ಚಿಲ್ಲರೆ ಬಂದಿದೆ. ಎಷ್ಟು ಅಂತರದಿಂದ ಗೆದ್ದಿದ್ದೀರಾ ಸರ್? 150 ಮೀಟರ್ ಅಂತ. ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಹೌದು ಸರ್ ನಿಮಗೆ ಒಂದು ಈ ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇದೆ ಸರ್? ನಮಗೊಂದು 10 ವರ್ಷದಿಂದ ಇದೆ. 10 ವರ್ಷದಿಂದ ಇದೆ ಸರ್. ಸರ್ ಈ ರಾಜಕೀಯ ಬಿಟ್ಟಿದ್ರು ಸಂಘ ಸಂಸ್ಥೆಗಳೇನಾದ್ರು ಗುರುತಿಸ್ಕೊಂಡಿದ್ದೀರಾ ಸರ್? ಯಾವುದೂ ಇಲ್ಲ ಸರ್. ಓಕೆ ಸರ್. ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್? ವ್ಯವಸಾಯ ಮಾಡ್ಕೊಂಡು ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸರ್ ಈಗ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ನಿಮಗೆ. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಗ್ರಾಮಕ್ಕೆ ಮಾಡ್ತಿದ್ದೀರಾ ಸರ್? ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಮೊದಲನೇದಾಗಿತ್ತು. ಹಾಂ ಸರ್. ಅದು ಪೂರ್ತಿ ನಿಭಾಯಿಸ್ಬಿಟ್ಟಿದ್ದೀವಿ. ಹಾಂ ಸರ್. ಚರಂಡಿಗಳು ಮತ್ತು ಲೈಟಿನ ವ್ಯವಸ್ಥೆ ಏನಿರಲಿಲ್ಲ. ಲೈಟಿನ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಇದು ಮಾಡಿಬಿಟ್ಟಿದ್ದೀವಿ. ಈಗ ನಮ್ಮ ಊರಿನಲ್ಲಿ ಅಂತಹ ಸಮಸ್ಯೆ ಯಾವುದೂ ಇಲ್ಲ. ನೀರಿಂದು ಚೆನ್ನಾಗಿದೆ, ಲೈಟು ಮತ್ತೊಂದು ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಸರ್ ಈಗ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್. ಈ 1 ವರ್ಷ ಕಾಲಾವಧಿ ಇನ್ನೂ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನಮ್ಮ ಒಂದು ಊರಿನಲ್ಲಿ ಏನು ಬೇರೆ ಯಾವುದೇ ಜಾತಿ ಇಲ್ಲ, ಎಲ್ಲ ಒಂದೇ ಜಾತಿ, ಒಕ್ಕಲಿಗರ ಜಾತಿ ಅಂತ ಇರೋದು. ನಮಗೆ ಬೇರೆ ಅನುದಾನಗಳು ಯಾವುದೂ ಬರ್ತಾ ಇರಲಿಲ್ಲ. ಈಗ ಮೊನ್ನೆ ತಾನೇ ಶಾಸಕರು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕ್ಕೊಟ್ಟಿದ್ದಾರೆ CC ರೋಡು. ಇನ್ನು ಒಂದು ವೀಕಲ್ಲಿ ಕನಸು ಮಾಡಿಸ್ತಾ ಇದ್ದೀವಿ. ಈ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ನಮಗೆ ನಮ್ಮ ಶಾಸಕರ ಅವ್ರ ಹೆಸರು ತಿಳಿಸ್ಕೊಡಿ ಸರ್. NS ಶಿವಶಂಕರ್ ರೆಡ್ಡಿ, ಈಗ ಉಪಾಧ್ಯಕ್ಷ ಮಾನ್ಯ ಸಭಾಪತಿಗಳಾಗಿದ್ದಾರಲ್ಲ. ಹಾಂ ಸರ್. ಅವ್ರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ನಮ್ಮ ರಾಜಕೀಯ ತಂದು ಏನೋ ಒಂದು ಲೆವೆಲ್ ಬೆಳೆದಿದ್ದಕ್ಕೆ ನಾವು ಅವ್ರಿಗೆ ಚಿರಋಣಿಗಳಾಗಿರ್ತೀವಿ. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರಿ ಸರ್? ನಮ್ಮೂರಿನಲ್ಲಿ ಇದೆ, ಹಿಂದೆ ಎಲ್ಲ ಅಂತ ಅಭಿವೃದ್ಧಿ ಇರಲಿಲ್ಲ. ಹಾಂ ಸರ್. ತುಂಬ ಹಿಂದುಳಿದಿತ್ತು. ನಾವು ಬಂದಮೇಲೆ ಸ್ವಲ್ಪ ನಮಗೆ ಸಮಾಧಾನ ಆಗೋ ಥರ ಮಾಡಿದ್ವಿ. ಒಂದು ಜನಸೇವೆ ಮಾಡಬೇಕು ಅಂತಲೇ ಒಂದು ಪ್ರವೇಶ ಮಾಡಿದ್ದೀರಾ ಅಂತ ಹೇಳ್ಬೋದು ಸರ್. ಓಕೆ ಸರ್. ಸರ್ ನಿಮ್ಗೆ ಏನಾದರೂ ಒಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ತಾಲೂಕ್ ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ ಕಾಂಪೀಟ್ ಮಾಡಬೇಕು ಅಂತ ಏನಾದರೂ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಾ ಸರ್? ಈಗ ಇನ್ನೂ ಏನಿಲ್ಲ, ಇಟ್ಕೊಂಡಿಲ್ಲ. ಅಂಥ ಅವಕಾಶ ಬಂದರೆ ಮಾಡ್ಬೋದು. ಅಂದರೆ ಅವಕಾಶ ಏನಾದ್ರು ಸಿಕ್ಕಿದ್ರೆ ಕಾಂಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ ಸರ್. ಸರ್ ನಿಮಗೆ ಏನಾದರೂ ಒಂದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ MLA MP ಇವ್ರ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಗ್ರಾಮಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಸರ್? ಇನ್ನೂ ಹೇಳಿದ್ದಾರೆ, ಸ್ವಲ್ಪ ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಅಂದರೆ ಅವ್ರ ಕಡೆಯಿಂದನೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ ಸರ್. ಸರ್ ಈಗ ನಿಮ್ಮನ್ನು ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಳಿದ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಒಟ್ಟಾಗಿ ಕೂಡಿ ಬಾಳಿ ಅಂತ. ಅದೇ ನಾವು ಎಲ್ಲ ಒಂದು ಪಾರ್ಟಿಯಲ್ಲಿ ಅಣ್ಣ ತಮ್ಮರ ಥರ ಒಟ್ಟಿಗೆ ನಾವೇನೇ ಬಂದರೂ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಓರಲ್ಲೆಲ್ಲ ನಾವು ಡಿಸಿಷನ್ ತಗೊಂತೀವಿ. ಅಂದರೆ ಈ ರೀತಿ ಎಲ್ಲರೂ ಒಟ್ಟಾಗಿ ಸೇರಿ ಒಟ್ಟಿಗೆ ಸರ್. ತುಂಬ ಸಂತೋಷ ಸರ್. ಸರ್ ನಿಮಗೆ ಕಡೆಯಾದ ಒಂದು ಪ್ರಶ್ನೆ ಸರ್. ಈ ನೀವು ಈ ಸ್ಥಾನಕ್ಕೆ ನಿಮ್ಮ ಗ್ರಾಮದ ಜನತೆನೇ ಕಾರಣ ಸರ್. ಈ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಇದುವರೆಗೂ ಅವ್ರಿಗೆ ಒಳ್ಳೆಯ ಒಂದು ಇದನ್ನು ಮಾಡಿಕೊಟ್ಟು ಮಾಡ್ತೀವಿ. ನೀವು ಅವ್ರಿಗೆ ಏನು ನಮ್ಮ ಚಾನಲ್ನಲ್ಲೆಲ್ಲ ಬರ್ತಾ ಇರುತ್ತೆ, ಹೆಚ್ಚಿಗೆ ನಿಮ್ಮ ಚಾನಲ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ಅದರ ಬಗ್ಗೆ ನಾವು ಏನು ಹೇಳೋಂಗಿಲ್ಲ, ನೀವೇ ಎಲ್ಲ ಇದು ಮಾಡಿರ್ತೀರ. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿದ್ರೆ ವೀಕ್ಷಕರೇ, ಒಬ್ಬರು ರಾಜಕೀಯ ವ್ಯಕ್ತಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಒಬ್ಬರು ಈ ಹಿಂದೆ ಒಂದು ಉಪಾಧ್ಯಕ್ಷರು ಕೂಡ ಆಗಿದ್ರು. ಇದೇ ರೀತಿ ರಾಜಕೀಯ ಜೀವನ ಸಾಗಲಿ ಅಂತ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್.